ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೀಡಿಯೋನ ತುಂಬ ಮಾಡಿಟ್ಕೊಂಡಿದ್ದೆ ಬಟ್ ಎಡಿಟ್ ಮಾಡಿರಲಿಲ್ಲ. ಅಂದರೆ ವೀಡಿಯೋಸ್ ತುಂಬ ಇದ್ದಾವೆ ಎಡಿಟ್ ಮಾಡಿ ಮತ್ತು ಡೈಲಿ ಒಂದೊಂದು ಅಪ್ಲೋಡ್ ಮಾಡಬೇಕು. ಅದಕ್ಕೆ ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸ ಆಯಿತು. ಇರೋ ವೀಡಿಯೋಸ್ನ ಎಡಿಟ್ ಮಾಡೋಣ ಅಂತ, ಮತ್ತು ಬೇರೆ ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಎಲ್ಲ ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿ ಇಡೋಣ ಅಂತ ಹೇಳಿ ಶೆಡ್ಯೂಲ್ ಮಾಡಿರ್ತೀನಿ. ನಾನು ನನ್ನ ಕೈಯಲ್ಲಿ 2 ಹಿಡಿಯುವಷ್ಟು ಆಗುವಷ್ಟು ಇದನ್ನು ಒಂದೇ ಸಲ ಎಲ್ಲ ಹಾಕಿ ಇಡ್ತಾಯಿದ್ದೀನಿ. ಆ್ಯಕ್ಚುಲಿ ಓಪನ್ ಇದರಲ್ಲಿ ಇಡೋದ್ರಿಂದ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ. ಅಲ್ಲಿ ಒಂದು ಸ್ವಲ್ಪ ಶೇಕ್ ಆಯ್ತಲ್ಲ, ಅಲ್ಲಿ ಫೋನ್ ಬಿತ್ತು. ಇದೇ ಥರ ವೀಡಿಯೋಸ್ ಮಾಡ್ಬೇಕಾದ್ರೆ ಅದು ಜಾರುತ್ತಲ್ಲ, ಹಿಂಗೆ ಕೈ ತಗೊಳಿದ್ರೆ ಬೀಳ್ತಾನೆ ಇರುತ್ತೆ. ಸೆಲ್ಫಿ ಸ್ಟಿಕ್ ಇಟ್ಟಿರ್ತೀನಲ್ಲ ಅಡುಗೆದೆಲ್ಲ ಮಾಡ್ಬೇಕಾದ್ರೆ ತೋರ್ಸೋಕ್ಕೆ, ಅದಕ್ಕೋಸ್ಕರ ನಾನು ಚೆಕ್ ಮಾಡ್ತಾಯಿದ್ದೀನಿ. ಆಮೇಲಿಂದ ಆಫ್ ಮಾಡಿ ಅದೇ ಬಿಟ್ಬಿಡ್ತೀನಿ. ಆಮೇಲಿಂದ ಎಲ್ಲ ಹಚ್ಕೊಂಡಿದ್ದಾದಮೇಲೆ ನಾನು ಹುಳ್ಳಿಕಾಯಿ ಬಂದು ಒಂದು 1/4 kgಗಿಂತ ಕಡಿಮೆ, ಒಂದು 150 ಗ್ರಾಮಷ್ಟು ತೊಗೊಂಡಿದ್ದೆ. ಯಾಕಂತಂದರೆ ಇದು ಸಾಂಬಾರು ಚೆನ್ನಾಗಿರುತ್ತೆ. ಇನ್ನೂ ಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಬಟ್ ನಿಮ್ಗೇನಾದ್ರು ತುಂಬ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತಂದರೆ ನೀವು ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ಬೋದು, ಅಥವಾ ಇದು ಕೆಂಪು ಮೆಣ್ಸಿನ್ಕಾಯಿ ಆಗಿರುತ್ತಲ್ಲ, ಅಂದರೆ ಹಣ್ಣು ಮೆಣ್ಸಿನ್ಕಾಯಿ ಆಗಿರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಅದು ಹಳ್ಳಿ ಕಡೆ ಆದರೆ ಸಿಗುತ್ತೆ, ಬಟ್ ಇಲ್ಲಾದರೆ ನಾವು ಸರ್ಚ್ ಮಾಡಿಕೊಂಡೇ ತಗೊಬರ್ಬೇಕಲ್ಲ. ಸ್ವಲ್ಪ ಸಿಕ್ಕಿದ್ರೆ ಸಿಗ್ಬೋದು, ಇಲ್ಲಾಂದ್ರೆ ಇಲ್ಲ. ಆಲ್ಮೋಸ್ಟ್ ಹಸಿರು ಮೆಣ್ಸಿನ್ಕಾಯಿನೇ ಜಾಸ್ತಿ ಸಿಗೋದು, ಮೀನ್ಸ್ ಹಸಿರುಗಾಯಿನೇ ಜಾಸ್ತಿ ಸಿಗೋದು. ಅದು ಅಸಿಡಿಟಿ ಎಲ್ಲ ಇದ್ದರೆ ಸ್ವಲ್ಪ ಜಾಸ್ತಿ ಎದೆ ಉರಿ ಆ ಥರ ಎಲ್ಲ ಆಗುತ್ತೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋದ್ರಿಂದ. ಎಸ್ಪೆಷಲಿ ಆಕಾಶ ಅಂತ ಬರುತ್ತಲ್ಲ, ಆಕಾಶ ಮೆಣ್ಸಿನ್ಕಾಯಿ, ಮೇಲೆ ನೋಡೋ ಮೆಣ್ಸಿನ್ಕಾಯಿ ಅಂದರೆ ಆಕಾಶ ನೋಡೋ ಮೆಣ್ಸಿನ್ಕಾಯಿ, ಅದು ಸ್ವಲ್ಪ ತುಂಬ ಘಾಟ್ ಜಾಸ್ತಿ ಇರುತ್ತೆ, ಖಾರ ಜಾಸ್ತಿ ಇರುತ್ತೆ. ಆ ಥರದವೇ ಆಲ್ಮೋಸ್ಟ್ ಆ ಥರ ಸಿಗುತ್ತೆ, ಸ್ವಲ್ಪ ದಪ್ಪ ಮೆಣ್ಸಿನ್ಕಾಯಿ. ಸೊ ಅದರಲ್ಲಿ ನಿಮಗೆ ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಸ್ವಲ್ಪ ದಪ್ಪ ಮೆಣ್ಸಿನ್ಕಾಯಿ ಆದರೂ ಯೂಸ್ ಮಾಡಿ, ಇಲ್ಲಾಂದರೆ ಆಲ್ಮೋಸ್ಟ್ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡಿದ್ರು ತುಂಬ ಒಳ್ಳೆಯದು. ಬಟ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕೆಲವೊಂದು ಈ ಥರ ಹುಳ್ಳಿಕಾಯಿ ಬಸ್ಸಾರು ಮಾಡೋದು, ಮತ್ತು ಇನ್ನೊಂದು ಹೀರೆಕಾಯಿ ಬಸ್ಸಾರು ಮಾಡಬೇಕಾದ್ರೆ, ಮತ್ತು ತುಪ್ಪದ ಹೀರೆಕಾಯಿ ಅಂತ ಹೇಳ್ತಾರೆ ನಮ್ಮ ಕಡೆ. ಇನ್ನೊಂದು ಥರ ಹೀರೆಕಾಯಿ ಬರುತ್ತಲ್ಲ ದಪ್ಪ, ಅದನ್ನು ಸೋರೆಕಾಯಿ, ಅದನ್ನು ನಮ್ಮ ಕಡೆ ಎಲ್ಲ ಸೋರೆಕಾಯಿನ ತುಪ್ಪದ ಹೀರೆಕಾಯಿ ಅಂತ ಹೇಳ್ತಾರೆ. ಇಲ್ಲಿ ನಾನು ಏನು ಹಾಕಿದ್ದೀನಿ ಅಂದರೆ ಬೆಳ್ಳುಳ್ಳಿ, ಈರುಳ್ಳಿ, ಮೆಣಸಿನ್ಕಾಯಿ, ಮತ್ತು ಇದಕ್ಕೆ ಸ್ವಲ್ಪ ಮೆಣಸು ಮತ್ತು ಜೀರಿಗೆ ಇಷ್ಟಾಕಿ ಚೆನ್ನಾಗಿ ಹುರ್ಕೋಬೇಕು. ಒಂದು ಸ್ವಲ್ಪ ಬೇಳೆನ ತೆಗೆದಿಟ್ಕೊಂಡಿದ್ದೀನಿ, ಯಾಕಂತಂದರೆ ತಪ್ಪಲೆಲ್ಲ ಬೇಯಿಸಿರೋದ್ರಿಂದ ಅಷ್ಟೊಂದೇನು ಕದ್ರಕೊಂಡು ಹೋಗಲಿಲ್ಲ, ತಳದಲ್ಲೆಲ್ಲ ಸಿಗುತ್ತೆ ಬೇಗ. ಈ ಥರ ಈಸಿಯಾಗೆ ನಾವು ಡಿವೈಡ್ ಮಾಡ್ಕೋಬೋದು. ಹುಣ್ಸೆಹಣ್ಣು ಇನ್ನೊಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರೋದು. ಈಗ ನಾನು ನೋಡಿ, ಇದು ನಾನು ಏನಪ್ಪ ಅಂತಂದರೆ ಎಲ್ಲ ಬಸ್ದಿಟ್ಕೊಳ್ತಾ ಇದ್ದೀನಿ. ಅಂದರೆ ಸಪ್ಪೆನಿರಬೇಕಲ್ಲ, ಅದನ್ನು ಆ ಥರ ಇದೆ. ಇದು ಜೀರಿಗೆ ಹುರಿದಿದ್ದಲ್ಲ, ಅದು ಅಷ್ಟೇ. ಅದನ್ನು ಸ್ವಲ್ಪ ಆ ಥರ ಇಟ್ಟು, ಇದು ನಾನು ಸ್ವಲ್ಪ ಅಂದರೆ ಪಲ್ಯಕ್ಕೂ ಮತ್ತು ಇದಕ್ಕೂ ಅಂತ ಹೇಳಿ ತುರ್ಕೊಂಡಿದ್ದೆ. ಅದು ಕೆಲವೊಮ್ಮೆ ವೀಡಿಯೋಸ್ ಮಾಡಬೇಕಾದ್ರೆ ಕ್ಯಾಪ್ಚರ್ ಆಗ್ತಾ ಇರುತ್ತೆ, ಬಟ್ ಎಲ್ಲ ಸಲ ಆ್ಯಂಗಲ್ ನೋಡ್ಕೋಬೇಕಾಗುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದಿಟ್ಕೊಂಡಿದ್ದೆ, ಅದಕ್ಕೆ ನೋಡಿ ಈ ಥರ ಹಾಕ್ಕೊಂಡು ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಆರಕ್ಕೆ ಬಿಡಬೇಕಾಯ್ತು. ಅದು
ನೋಡಿ ಈ ಥರ ಆಯಿತು. ಇನ್ನೂ ಸ್ವಲ್ಪ ನುಣ್ಣಗಾಗಿದ್ರೆ ಚೆನ್ನಾಗಿರೋದು. ಬಟ್ ಇಲ್ಲಾಂತಂದ್ರೆ ತರಿ ರುಬ್ಬಿದ್ರೂ ಸೊಪ್ಪಿನ ಸಾರು ಚೆನ್ನಾಗಿರುತ್ತೆ, ಲೈಕ್ ನುಗ್ಗೆ ಸೊಪ್ಪು ಅದೆಲ್ಲನ. ಬಟ್ ಏನೇ ಆಗಲಿ ಹುಳ್ಳಿಕಾಯಿ ಅಥವಾ ಈ ಥರ ಹಸ್ರು ತರಕಾರಿ ಇದು ಮಾಡಬೇಕಾದ್ರೆ ಮೆಣ್ಸಿಕಾಯಿ ಹಾಕಿದ್ರೆ ಚೆನ್ನಾಗಿರೋದು, ಹಸಿ ಮೆಣ್ಸಿಕಾಯಿ. ಅದಕ್ಕಿನ್ನೇನು ತುಂಬ ಜಾಸ್ತಿ ಮಸಾಲೆ ಇರೋದಿಲ್ಲ, ಲೈಟಾಗಿರುತ್ತೆ. ಅದು ಏನಂತಂದರೆ ತುಂಬ ಕ್ಯಾಪ್ಚರ್ ಮಾಡೋದಕ್ಕಾಗೋದಿಲ್ಲ, ಇದು ತುಂಬ ಹೈಟು ಸೆಲ್ಫಿ ಸ್ಟಿಕ್ ಆಗಿರೋದ್ರಿಂದ ತುಂಬ ಹೈಟು ಬರೋದಿಲ್ಲ. ಅದು ಚೆನ್ನಾಗಿ ಯೂಸ್ ಆಯಿತು ಅಂತಲೇ ಹೇಳ್ಬೋದು. ಇದು ಮೀಶೋದಲ್ಲಿ ತೊಗೊಂಬಂದು ಮೀಶೋದಲ್ಲಿ ತರಿಸ್ಕೊಂಡಿದ್ದು. ಇದೆಲ್ಲ ವೀಡಿಯೋಸ್ ಇತ್ತು, ಎಡಿಟಿಂಗ್ ಮಾಡಿರಲಿಲ್ಲವಲ್ಲ, ಅದಕ್ಕೆ ಎಡಿಟಿಂಗ್ ಮಾಡಿ ಇವತ್ತು ಹಾಕ್ಬಿಡೋಣ ಅಂತ ಹೇಳಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಜೀರಿಗೆ, ನಾನು ಎಲ್ಲ ತರಿಸ್ತಾಯಿದ್ದೀನಿ, ಆ ಸಾಸಿವೆ ಒಂದು ನೆನಪೇ ಆಗ್ತಾಯಿಲ್ಲ. ಬೆಳಿಗ್ಗೆ ಕೂಡ ಲೈಕ್ ಇನ್ನೊಂದು ಹೇಳ್ಬೇಕಾಯ್ತು, ಇನ್ನೊಂದು ಅಡ್ರೆಸ್ ಮಾಡಬೇಕಾಯ್ತು, ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ. ಇಂಡಿಯನ್ ಗೇಟಿಂದ ಒಂದು ಚಿಕ್ಕ ಪ್ಯಾಕ್ ಬರುತ್ತಲ್ಲ, 5 kg ತರಿಸಿದ್ವಿ ನಾವು, ಇನ್ನೇನು ಇಬ್ಬರೇ ಇರೋದು ಅಂತ, ಒಂದು 5 kg ತರಿಸಿದ್ವಿ ಅಂತ. ಅದು ದಾವತ್ ಚೆನ್ನಾಗಿತ್ತು, ಬಟ್ ಇಂಡಿಯನ್ ಗೇಟು ಅದು ಚೆನ್ನಾಗೇ ಇಲ್ಲ, ಅನ್ನ ಚೆನ್ನಾಗೇ ಆಗ್ತಾಯಿಲ್ಲ. ಟಿಫನ್ ಮಾಡೋದಕ್ಕೆ ಬೆಳಿಗ್ಗೆ ಪುಳಿಯೋಗರೆ ಮಾಡೋದಕ್ಕೆ ಅಂತ ನೋಡಿದ್ರೆ ಲೈಕ್ ಎಲ್ಲ ಫುಲ್ಲು ಕಡಿಮೆ ನೀರಿಟ್ಟಿದ್ರು ಕೂಡ ಫುಲ್ಲು ಬಿಡಿಯಾಗೇ ಆಗಿಲ್ಲ. ಅದನ್ನು ಯಾವ ಥರ ಇದು ಮಾಡೋದು ಅಂತಲೇ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ಮತ್ತೆ ಅದನ್ನು ಏನಕ್ಕಾದ್ರೂ ನಾರ್ಮಲ್ ರಸಮ್ಮು ಮತ್ತು ಅನ್ನ ಸಾಂಬಾರಿಗೆ ಯೂಸ್ ಮಾಡೋಣ ಅಂತೇಳಿ ತಿಂಡಿಗೆ 26 kgದು ಸೋನಾ ಮಸೂರಿ ಬುಕ್ ಮಾಡಿದ್ದಾಯಿತು. ಮತ್ತು ಕಡಲೆಬೇಳೆ ಅದೆಲ್ಲ ಕಡಿಮೆ ಆಗಿತ್ತು, ಅದನ್ನು ತರಿಸಿದ್ದಾಯಿತು. ಆ್ಯಕ್ಚುಲಿ ನಾನು ರೇಟಿಂಗ್ಸ್ ನೋಡೇ ತರಿಸಿದ್ದು. ಇಂಡಿಯನ್ ಗೇಟಿಗಿನ್ನ ದಾವತ್ ಚೆನ್ನಾಗಿತ್ತು ಅಂತ ಹೇಳಿ ದಾವತ್ ಬುಕ್ ಮಾಡಿದೆ. ಬಟ್ ನಮ್ಮ ಯಜಮಾನ್ರು ಬುಕ್ ಮಾಡ್ಬೇಕಾದ್ರೆ ಲೈಕ್ ಇಂಡಿಯನ್ ಗೇಟ್ ಬುಕ್ ಮಾಡಿದ್ದಾರೆ. ಲೈಕ್ ಮಿಸ್ಕನ್ಸೆಪ್ಷನ್ ಆಗಿ ಆ ಥರ ಬುಕ್ ಆಯಿತು. ಬಟ್ ಟೇಸ್ಟ್ ತಿನ್ನೋಕ್ಕೆ ಚೆನ್ನಾಗಿದೆ, ಬಟ್ ಬಿಡಿಯಾಗಿಲ್ಲ. ಅದು ತಿಂಡಿಗೆ ಮತ್ತು ಚಿತ್ರಾನ್ನ ಪುಳಿಯೋಗರೆ ಎಲ್ಲ ಮಾಡ್ಬೇಕಾದ್ರೆ ಲೈಕ್ ಬಿಡಿಯಾಗಿರೋ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಅಂಟು ಬರುತ್ತೆ, ರಾ ರೈಸ್ ಅದು. ಇದೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಹೇಳಿದ್ದೀನಿ. ಮತ್ತು ಇನ್ನೊಂದು ಯಾವುದಾದ್ರು ವ್ಲಾಗಲ್ಲೂ ಕೂಡ ಹೇಳ್ತೀನಿ ನೋಡಿ. ಈ ಥರ ಎಲ್ಲ ಕುದಿಬೇಕು. ಮತ್ತು ಇನ್ನು ಉದ್ದಿನಬೇಳೆನೂ ಕೂಡ ಅಂಥ ನಮ್ಮ ಕಡೆ ಬರೋದಲ್ಲ, ಮುಂಚೆ ನಾವು ಬೆಳೀತೀವಲ್ಲ ಅಂಥ ಕ್ವಾಲಿಟಿ ಕೂಡ ಇರೋದಿಲ್ಲ, ಉಬ್ಬು ಬರೋದಿಲ್ಲ. ಅದು ಎಂಥ ಮೇ ಬಿ ಹೆಸ್ರುಬೇಳೆ ಕಲ್ಲರ್ ಮಾಡಿ ಮಿಕ್ಸ್ ಮಾಡ್ತಾರೆ ಅಂತ ಅನ್ಕೋತೀನಿ. ಉದ್ದಿನಬೇಳೆ ಟಾಟಾ ತರಿಸಿದ್ರು ಅಂಥ ಕ್ವಾಲಿಟಿ ಇರೋದಿಲ್ಲ. ಅದಕ್ಕೆ ಸ್ವಲ್ಪ ಸಬ್ಬಕ್ಕಿ ಅವಲಕ್ಕಿ ಎಲ್ಲ ಆ್ಯಡ್ ಮಾಡಿದ್ರು ಕೂಡ ನಮ್ಮದು ಉದ್ದಿನಬೇಳೆ ಬರುತ್ತಲ್ಲ ಆ ಕ್ವಾಂಟಿಟಿಗೆ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಕುದ್ದ ಮೇಲೆ ನಾನು ಬೇಳೆ ಎಲ್ಲ ಹಾಕಿದಾಗ ಮುಚ್ಚೋದಿಲ್ಲ, ಯಾಕಂತಂದರೆ ಬೇಳೆ ಎಲ್ಲ ಸ್ವಲ್ಪ ಉಪ್ಪು ಬರುತ್ತೆ ಮತ್ತು ಎಲ್ಲ ಇದಾಗುತ್ತೆ ಅಂತೇಳಿ ಮುಂದೆನೇ ಇರ್ತೀವಲ್ಲ, ಸೊ ಏನೂ ಪ್ರಾಬ್ಲಮ್ ಇರೋದಿಲ್ಲ ಅಂತೇಳಿ. ಇದು ಮುಂಚೆ ಎಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಜೀರಿಗೆ ಮೆಣಸು ಇದೆಲ್ಲ ಹುರ್ಕೊಂಡಿದ್ದಾದಮೇಲೆ ಅದೇ ಬಾಣಲಿಲಿ ಪಲ್ಯನ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, ಇದು 2 kg ತರಿಸಿರೋದೇ, ಮತ್ತು ಸಪ್ರೇಟಾಗಿ ಅಂದರೆ ಇನ್ನೊಂದು ಏನಾದರೂ ಕರೆದಿರೋದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೇನು ಇದಾಗೋದು ಬೇಡ ಅಂತೇಳಿ ಸಪ್ರೇಟಾಗಿ ಹಾಕ್ತೀನಿ. ಹಂಗೇನ ಬೇರೆದೊಂದು ತೊಗೋಬೇಕು. ಲೆಟ್ ಮಿ ಸಿ.
ಇದು ಕೊತ್ತಂಬರಿ ಸೊಪ್ಪು ನಾನು ಈಗಲೇ ಯಾಕೆ ಹಾಕ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಬಲ್ತಿದೆ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ ಅಂತ ಅಷ್ಟೇ. ಎಳೆದಾಗಿದ್ದರೆ ಮೇಲೆ ಲೈಕ್ ಪಲ್ಯ ಎಲ್ಲ ಕಾಯಿ ಎಲ್ಲ ಹಾಕಿದ್ಮೇಲೆ ಹಾಕ್ಬೋದಾಯಿತು. ಸ್ವಲ್ಪ ಕಡ್ಡಿನೂ ಕೂಡ ಬಲ್ತಿರೋದೇ ಕೊಟ್ಟಿದ್ದು ಕೊತ್ತಂಬರಿ ಸೊಪ್ಪು. ನಾಟಿದು ಅಂತ ಕೊಡ್ತಾರೆ, ಬಟ್ ಅದು ಎಲ್ಲ ಬಲ್ತು ಹೂವು ಬಂದಿರೋದೆಲ್ಲ ಕಳಿಸ್ತಾರೆ. ಅದನ್ನು ಸೋಸೋ ಅಷ್ಟೊತ್ತಿಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬೇಕು. ಒಂದೊಂದು ಎಲೆ ತಗೋಬೇಕಾದ್ರೆ ಫುಲ್ಲೆಲ್ಲ ಕಡ್ಡಿ ಇದು ಬಲ್ತಿರುತ್ತಲ್ಲ, ಸೊ ಅದಕ್ಕೋಸ್ಕರ. ಸೊ ಇಷ್ಟ ಆಯಿತು. ಸೊ ನಿಮಗೆ ಈ ವಿಡಿಯೋಸ್ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಾನು ಒಂದು ಸ್ವಲ್ಪ ಹುಳಿ ಕಡಿಮೆ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹುಳಿ ಜಾಸ್ತಿ ಹಾಕ್ಕೊಳ್ಳಿ. ಲೈಕ್ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟಾದರೂ ಹಾಕ್ಕೋಬೇಕು, ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ. ಆಮೇಲೆ ಮತ್ತೆ ನಾವು ಸ್ವಲ್ಪ ಹುಳಿ ಕಿವುಚಾಕೊಂಡ್ರೆ, ಇಲ್ಲಾಂತಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಕೆಲವರು ಟೊಮಟೊ ಹಾಕ್ತಾರೆ, ಬಟ್ ಹುಣ್ಸೆಹಣ್ಣು ಹಾಕಿದ್ರೆ ಬಸ್ಸಾರಿಗೆಲ್ಲ ಚೆನ್ನಾಗಿರುತ್ತೆ. ಲೈಕ್ ಈ ಥರ ಇದು ಹುಳ್ಳಿಕಾಯಿ ಬಸ್ಸಾರು ಅದಕ್ಕೆಲ್ಲ ಟೊಮೊಟೊ ಅಷ್ಟು ಚೆನ್ನಾಗಿರಲ್ಲ, ಬಟ್ ಹುಣ್ಸೆಹಣ್ಣು ತುಂಬ ಚೆನ್ನಾಗಿರುತ್ತೆ. ಕೆಲವ್ರು ಹೆಂಗೆ ಗೊತ್ತಾ, ನಾವು ಚೆನ್ನಾಗಿ ಅಡುಗೆ ಮಾಡಿದ್ರು ಕೆಲವ್ರು ಒಪ್ಪೋದೇ ಇಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಹಂಗೆ ಮಾಡ್ತೀರಾ ಹಿಂಗೆ ಮಾಡ್ತೀರಾ ಒಂದು ಲೈಕ್ ಕ್ರಿಟಿಸೈಸ್ ಒಂಥರ ಸರ್ಕ್ಯಾಸ್ಟಿಕ್ಕಾಗಿ ಈ ಥರ ಮಾಡು ಅಂತ ಹೇಳೋದು ಬೇರೆ, ಬಟ್ ಸರ್ಕ್ಯಾಸ್ಟಿಕ್ಕಾಗಿ ಹಂಗೆ ಹಿಂಗೆ ಅಂತ ಹೇಳಿ ವ್ಯಂಗ್ಯ ಮಾಡೋದು ಬೇರೆ. ಸೊ ಆ ಥರ ಕೆಟಗರಿ ಇರೋರು ತುಂಬ ಜಾಸ್ತಿ ಜನ ಇರ್ತಾರೆ ಅಂತಲ್ಲ, ಕೆಲವರು ಒಂಥರ ಹೆಂಗೆ ಅಂತಂದರೆ ನಾವೇ ಗ್ರೇಟು, ನಾವೇ ಏನೋ ಯಾರೂ ಮಾಡದೇ ಇಲ್ದಿರೋ ಸಾಧನೆ ಮಾಡಿದ್ದೀವಿ ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಲೈಕ್ ಅದೇನೋ ಹೇಳ್ತಾರೆ, ಮೊಸರಲ್ಲೂ ಕಲ್ಲು ಹುಡ್ಕೋ ಬುದ್ಧಿ ಇರ್ತೈತೆ ಕೆಲವ್ರಿಗೆ. ಸ್ವಲ್ಪ ಕಾಯಿ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋರು ಇನ್ನೂ ಚೆನ್ನಾಗಿರುತ್ತೆ, ಬಟ್ ಅದು ಬಲ್ತಿತ್ತು ಅಂತ ನಾನು ಮುಂಚೆ ಹಾಕಿದ್ದೆ ಅಷ್ಟೇ. ಇದು ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.